ಎತ್ತಿಕೊಂಡು ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಪಾಪು ಅಂತ ಮುದ್ದಾಡಿತು. ಈ ಮರಿಗಳಿಗೆ ಏನಾದರೊಂದು ಹೆಸರಿಡಬೇಕಲ್ಲ ಅಂತ ಅಮ್ಮ ಹಕ್ಕಿ ಯೋಚಿಸಿತು. ಒಂದು ಮರಿ ದಪ್ಪ ದಪ್ಪ ಗುಂಡು ಗುಂಡಾಗಿತ್ತು. ಅದಕ್ಕೆ ಎಳೆ ಸುಳಿ ಕಾಂತಕ್ಕ ಅಂತ ಹೆಸರಿಟ್ಟಿತು. ಎರಡನೇ ಮರಿ ಮಿನಿ ಮಿನಿ ಸಣ್ಣಕ್ಕ ಅಂತ ಹೆಸರಿಟ್ಟಿತು. ಮೂರನೇ ಮರಿ ಮೂಲೆ ಸುಕ್ಕಮ್ಮ ಅಂತ ಹೆಸರಿಟ್ಟಿತು. ನಾಲ್ಕನೇ ಮರಿ ಉಂಟಲ್ಲ, ಯಾವಾಗಲೂ ಕೋಣೆಯಲ್ಲೇ ಕುತ್ಕೊಳ್ಳುದು, ಅದಕ್ಕೆ ಕೋಣೆ ನಾಗಮ್ಮ ಅಂತ ಹೆಸರಿಟ್ಟಿತು. ಅಮ್ಮ ಹಕ್ಕಿ ಕಡೆಗೆ ಹಾರಿ ಹೋಗಿ ಆಹಾರವನ್ನು ತಂದು ಗೂಡಿನ ಮುಂದೆ ನಿಂತು ಅಮ್ಮ ಹಕ್ಕಿ ಹೆಸರಿಟ್ಟು ಕರೆಯಾಗಿ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ, ತಿಂಡಿ ತಿಂಡಿ ತಂದಿದ್ದೇನೆ, ಬನ್ನಿ ಬನ್ನಿ. ಎಳೆ ಸುಳಿ ಕಾಂತಕ್ಕ, ಮಿನಿ ಮಿನಿ ಸಣ್ಣಕ್ಕ, ಮೂಲೆ ಸುಬ್ಬಮ್ಮ, ಕೋಣೆ ನಾಗಮ್ಮ, ಬನ್ನಿ ಬನ್ನಿಯಪ್ಪ ಬನ್ನಿ ಬನ್ನಿ. ಗೂಡಿಲಿದ್ದ ಮರಿಗಳೆಲ್ಲ ಐಶ್ಯ ಅಮ್ಮ ಬಂದ್ರು, ಅಮ್ಮ ತಿಂಡಿ ತಂದ್ರು, ಅಮ್ಮ ಓಡೋಡಿ ಬಂದು ಅಮ್ಮನ ಸುತ್ತ ನುಳ್ಳುತ್ತಿದ್ದವು. ಇದನ್ನೆಲ್ಲ ಮರದ ಬುಡದಲ್ಲಿ ನಿಂತ ಹುಲಿರಾಯನು ನೋಡುತ್ತಾ ಇತ್ತು. ಎಷ್ಟು ಚಂದದ ಮರಿಗಳು, ನೋಡುತ್ತಿದ್ದರೆ ಆಸೆ ಆಸೆ ಎಂದು ಬಾಯಲ್ಲಿ ಜೊಳ್ಳು ಸುರಿಸಿತು. ಇದನ್ನು ಹೇಗಾದರೂ ಮಾಡಿ ತಿನ್ನಲೇಬೇಕೆಂದು ಹೊಂಚು ಹಾಕಿತು. ಅಮ್ಮ ಹಕ್ಕಿ ಕಡೆಗೆ ಹಾರಿ ಹೋದ ಸಮಯವನ್ನು ನೋಡಿ ಹುಲಿರಾಯನು ಮರದ ಬುಡದಲ್ಲಿ ನಿಂತು ಅಮ್ಮ ಹಕ್ಕಿ ಕರೆಯುವಾಗಿ ತನ್ನ ಗ್ವಾರ ಗ್ವಾರ ಸ್ವರದಿಂದ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ, ತಿಂಡಿ ತಿಂಡಿ ತಂದಿದ್ದೇನೆ, ಬನ್ನಿ ಬನ್ನಿ. ಯಾರು ಬರಲಿಲ್ಲ. ಓ, ತನ್ನ ಸ್ವರ ಗ್ವಾರ ಗ್ವಾರ, ಅದಕ್ಕೆ ಈ ಮರಿಗಳು ಬರಲಿಲ್ಲ. ತನ್ನ ಸ್ವರ ಮೃದು ಮಾಡಬೇಕೆಂದು ಅಲ್ಲೇ ಇದ್ದ ದೊಡ್ಡ ಬಂಡೆ ಕಲ್ಲಿಗೆ ತನ್ನ ದಪ್ಪವಾದ ನಾಲಿಗೆಯನ್ನ ಉಜ್ಜತೊಡಗಿತು. ಬೇರೆ ಬೇರೆ ಗಿಡ ಮೂಲಿಕೆಗಳನ್ನು ತಂದು ಚೆನ್ನಾಗಿ ಅರೆದು ಕಷಾಯ ಮಾಡಿ ಘಟಘಟನೆಂದು ಕುಡಿಯಿತು. ತನ್ನ ಸ್ವರ ಸರಿಯಾಯಿತೆಂದು ಪರೀಕ್ಷೆ ಮಾಡಿತು. ಮಕ್ಕಳೇ, ತನ್ನ ಸ್ವರ ಸರಿಯಾಯಿತೆಂದು ಮರದ ಬುಡದಲ್ಲಿ ನಿಂತು ಅಮ್ಮ ಹಕ್ಕಿ ಕರೆಯುವ ಹಾಗೆ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ, ತಿಂಡಿ ತಿಂಡಿ ತಂದಿದ್ದೇನೆ, ಬನ್ನಿ ಬನ್ನಿ. ಕೂಡಿಲಿದ್ದ ಮರಿಗಳೆಲ್ಲ ಐಶ್ಯ ಅಮ್ಮ ಇಷ್ಟು ಬೇಗ ಬಂದ್ರ, ಅಮ್ಮ ಬಂದ್ರು, ಅಮ್ಮ ತಿಂಡಿ ತಂದ್ರು, ಅಮ್ಮ ಅಂತ ಓಡೋಡಿ ಬಂದದ್ದೇ. ಆಗ ತಪ್ಪಿ ಮರದಿಂದ ಕೆಳಗೆ ಉರುಳಿತು. ಮೊದಲೇ ಅಗಲಿಸಿದ ಹುಲಿರಾಯನ ಬಾಯಿ ಒಳಕ್ಕೆ ಬಿದ್ದವು. ಹುಲಿರಾಯನು ಒಂದೇ ಪೆಟ್ಟಿನಲ್ಲಿ ಗುಳುಮೆಂದು ನುಂಗಿ ಅಲ್ಲೇ ನಿದ್ದೆ ಮಾಡಿತು. ಸ್ವಲ್ಪ ಸಮಯದ ನಂತರ ಅಮ್ಮ ಹಕ್ಕಿಯ ಕಡೆ ಹಾರಿ ಬಂದು ಎಂದಿನಂತೆ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ, ತಿಂಡಿ ತಿಂಡಿ ತಂದಿದ್ದೇನೆ, ಬನ್ನಿ ಬನ್ನಿ. ಎಳೆ ಸುಳಿ ಕಾಂತಕ್ಕ, ಮಿನಿ ಮಿನಿ ಸಣ್ಣಕ್ಕ, ಮೂಲೆ ಸುಬ್ಬಮ್ಮ, ಕೋಣೆ ನಾಗಮ್ಮ, ಬನ್ನಿ. ಗೂಡಿನಿಂದ ಯಾರು ಬಾರದನ್ನು ನೋಡಿ ಅಮ್ಮ ಹಕ್ಕಿ ಗಾಬರಿಗೊಂಡಿತು. ಮಕ್ಕಳೇ, ನೀವಿಲ್ಲದ ನಾನು ಬದುಕಲಾರೆ ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾಗ ಅಲ್ಲಿ ಗೊರಕೆ ಹೊಡೆಯುತ್ತಿದ್ದ ಹುಲಿರ ತಟ್ಟನೆಂದು ಹಾರಿ ಹೋಗಿ ಕೇಳಿತು. ಹುಲಿಯಣ್ಣ ಹುಲಿಯಣ್ಣ, ನನ್ನ 4 ಮರಿಗಳನ್ನು ಎಲ್ಲಿಯಾದ್ರೂ ನೋಡಿದ್ಯಾ? ಹುಲಿ ಬಾಯಿ ಬಿಡಲಿಲ್ಲ. ಬಾಯಿ ಬಿಟ್ಟು ಹೇಳು. ಬಾಯಿ ಬಿಟ್ಟರೆ ತನ್ನ ಗುಟ್ಟು ರಟ್ಟಗಬಹುದೆಂದ ಭಯದಲ್ಲಿ ತನ್ನ ಹಲ್ಲುವೆಂದು ಕೈ ಸನ್ನೆಯಲ್ಲೇ ತೋರಿಸಿತು. ಓ ಓ ವಾಗೋ, ಓ ನಿನಗೆ ಹಲ್ಲು ನೋವೇ? ಔಷಧಿ ತರ್ತೇನೆ ಅಂತ ಹಾರಿ ಹೋಗಿ ಸೀಮೆ ಎಣ್ಣೆ ಅದಿರುವ ಬಟ್ಟೆ ತುಂಡನ್ನು ತಂದು ಹುಲಿಯ ಬಾಯಲ್ಲಿಟ್ಟಿತು. ಎಂದು ಬೆಂಕಿ ಕಡ್ಡಿಗೀರಿ ಆ ಬಟ್ಟೆ ತುಂಡಲ್ಲಿಟ್ಟಿತು. ಒಮ್ಮೆಲೆ ದಗದಗನೆಂದು ಬೆಂಕಿ ಉರಿಯುತ್ತಿದ್ದಾಗ ಹೆದರಿದ ಹುಲಿರಾಯನು ಎಂದು ವಾಂತಿ ಮಾಡಿ ಹೆದರಿ ಓಡಿತು. ಅಮ್ಮ ಹಕ್ಕಿ ಪ್ರೀತಿಯಿಂದ ಎತ್ತಿಕೊಂಡು ಸ್ನಾನ ಮಾಡಿಸಿ ಪೌಡರ್ ಹಾಕಿ ಸುಖದಿಂದ ಇದ್ರು. ಈ ಕಥೆಯ ನೀತಿ: ಸಂತಸದ ಕುಟುಂಬವನ್ನು ಒಡೆಯದಿರಿ. ವಂಚನೆ ಒಳ್ಳೆಯದಲ್ಲ. ಧನ್ಯವಾದಗಳು.